ಬಲವಂತದ ಮತಾಂತರಕ್ಕೆ 7 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ. ಮಹತ್ವದ ಮಸೂದೆಗೆ ಮಹಾರಾಷ್ಟ್ರ ವಿಧಾನಸಭೆ ಅಸ್ತು ಅಂತ ಹೇಳಿದೆ. ಬಲವಂತ, ಮೋಸ ಮತ್ತು ಆಮಿಷವೊಡ್ಡಿ ಮತಾಂತರ ಮಾಡುವಂತಿಲ್ಲ. ಬಲವಂತದ ಮತಾಂತರಕ್ಕೆ 7 ವರ್ಷ ಜೈಲು ಶಿಕ್ಷೆ, ಮಹತ್ವದ ಮಸೂದೆಗೆ ಮಹಾರಾಷ್ಟ್ರ ವಿಧಾನಸಭೆ ಅಸ್ತು ಅಂತ ಹೇಳಿದೆ. ಬಲವಂತ, ಮೋಸ ಮತ್ತು ಆಮಿಷವೊಡ್ಡಿ ಮತಾಂತರ ಮಾಡುವಂತಿಲ್ಲ. ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ 2026ಕ್ಕೆ ಮಹಾ ಅಸೆಂಬ್ಲಿ ಅಂಗೀಕಾರ ಮಾಡಿದೆ. ಅಪ್ರಾಪ್ತರನ್ನ ಮತಾಂತರ ಮಾಡಿದರೆ ಮತ್ತಷ್ಟು ಹೆಚ್ಚಿನ ದಂಡ ವಿಧಿಸಲಾಗುತ್ತೆ. ಮಹಿಳೆಯರು SC/ST ಅವರನ್ನ ಮತಾಂತರಿಸಿದರೆ, ಅಂದರೆ ಮಹಿಳೆಯರನ್ನ ಅಥವಾ SC/ST ಅವರನ್ನ ಮತಾಂತರಿಸಿದರೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ. ಸಾಮೂಹಿಕ ಮತಾಂತರಕ್ಕೆ ನೋಡಿ, ಅಲ್ಲಿ ಅಪರಾಧ ಪುನರಾವರ್ತನೆ ಆದರೆ 10 ವರ್ಷ ಜೈಲೂಟ. 2026ಕ್ಕೆ ಮಹಾ ಅಸೆಂಬ್ಲಿ ಅಂಗೀಕಾರ ಮಾಡಿದೆ. ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ 2026ಕ್ಕೆ ಮಹಾ ಅಸೆಂಬ್ಲಿ ಅಂಗೀಕಾರ ಮಾಡಿದ್ದು, ಅಪ್ರಾಪ್ತರನ್ನ ಮತಾಂತರ ಮಾಡಿದ್ರೆ ಮತ್ತಷ್ಟು ಹೆಚ್ಚಿನ ದಂಡ ಬೀಳುತ್ತೆ. ಮಹಿಳೆಯರನ್ನ ಅಥವಾ SC/ST ಅವರನ್ನ ಮತಾಂತರಿಸಿದ್ರೆ 5 ಲಕ್ಷ ದಂಡ. ಇನ್ನು ಸಾಮೂಹಿಕ ಮತಾಂತರಕ್ಕೆ 7 ವರ್ಷಗಳ ಜೈಲು ಶಿಕ್ಷೆ, ಅಪರಾಧ ಪುನರಾವರ್ತನೆ ಆದರೆ 10 ವರ್ಷ ಜೈಲೂಟ ಫಿಕ್ಸ್. ಇದು ಮಹಾರಾಷ್ಟ್ರದಲ್ಲಿ ತೆಗೆದುಕೊಂಡಿರುವಂತಹ, ಅಲ್ಲಿನ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಬಲವಂತದ ಮತಾಂತರಕ್ಕೆ 7 ವರ್ಷ ಜೈಲು ಶಿಕ್ಷೆ. ಮತಾಂತರ ಪ್ರಕ್ರಿಯೆಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಆ ಮತಾಂತರ ಪ್ರಕ್ರಿಯೆಗಳು ಆಗಬಾರದು ಅನ್ನುವಂಥದ್ದು, ಅದರಲ್ಲೂ ಬಲವಂತದ ಮತಾಂತರ ಪ್ರಕ್ರಿಯೆಗಳಾಗಬಾರದು ಅನ್ನುವಂಥ ಕಾರಣಕ್ಕೆ ತೆಗೆದುಕೊಳ್ಳಲಾಗಿರುವಂಥ ನಿರ್ಧಾರ ಇದು. ಮಹಾರಾಷ್ಟ್ರ ವಿಧಾನಸಭೆ ಅಸ್ತು ಅಂತ ಹೇಳಿದೆ. ಬಲವಂತ, ಮೋಸ, ಆಮಿಷವೊಡ್ಡಿ ಮತಾಂತರ ಮಾಡುವಂತಿಲ್ಲ. ಇದು ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ 2026ಕ್ಕೆ ಮಹಾ ಅಸೆಂಬ್ಲಿ ತೆಗೆದುಕೊಂಡಿರುವಂಥ ಅಂಗೀಕಾರ ಇದು. ಅಪ್ರಾಪ್ತರನ್ನ ಮತಾಂತರ ಮಾಡಿದ್ರೆ ಮತ್ತಷ್ಟು ಹೆಚ್ಚಿನ ದಂಡ ಬೀಳುತ್ತೆ. ಮಹಿಳೆಯರು SC/ST ಅವರನ್ನ ಮತಾಂತರಿಸಿದರೆ 5 ಲಕ್ಷ ದಂಡ ಬೀಳುತ್ತೆ. ಸಾಮೂಹಿಕ ಮತಾಂತರಕ್ಕೆ 7 ವರ್ಷ ಜೈಲು ಶಿಕ್ಷೆ, ಅಪರಾಧ ಪುನರಾವರ್ತನೆ ಆದರೆ 10 ವರ್ಷ ಜೈಲು ಶಿಕ್ಷೆ ಆಗೋದು ಗ್ಯಾರಂಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.